ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಂತೆ. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಏನಾದ್ರು ಯೂನಿಕಾಗಿ ಮಾಡೋಣ ಅನ್ನಿಸ್ತು. ಅಟ್ಲೀಸ್ಟ್ ಸಂಡೇ ಒಂದ್ಸರಿ ಆದರೂ ಮಕ್ಕಳಿಗೆ ಖುಷಿ ಆಗೋ ಥರ ಮಾಡಬೇಕಲ್ಲ. ಸೊ ಇವತ್ತು ನನಗೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಉದ್ದಿನ ವಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರಿತ್ತು, ಅಲ್ಲಿಗೆ ಕರೆಕ್ಟ್ ಆಗಿಬಿಡುತ್ತೆ, ಖಾಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರಿಗೆ ಉದ್ದಿನ ವಡೆ ಚೆನ್ನಾಗಿರುತ್ತೆ ಅಲ್ಲ. ಸೊ ಉದ್ದಿನಬೇಳೆ ನೆನೆಸಿಟ್ಟಿದೆ, ಅದನ್ನ ಫೈನಾಗಿ ಪೇಸ್ಟ್ ಮಾಡ್ಕೊಂಡು, ಅಂದರೆ ಫುಲ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸಣ್ಣಗೆ ಹೆಚ್ಚಿರುವಂತಹ ಕೊಬ್ಬರಿ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು, ಆಮೇಲೆ ಉಪ್ಪು ಮತ್ತು ಒಂದು ಚಿಟಿಕೆ ಸೋಡಾ ಇದಿಷ್ಟು ಹಾಕಿ, ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಬೈಂಡಿಂಗ್ ಚೆನ್ನಾಗಿರುತ್ತೆ, 1 ಆರ್ 2 ಟೇಬಲ್ ಸ್ಪೂನ್ ಅಂದ್ಕೊಳ್ತೀನಿ. ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಉದ್ದಿನ ವಡೆಯ ಬ್ಯಾಟರ್ ರೆಡಿ ಆಗುತ್ತೆ. ಈ ಉದ್ದಿನ ವಡೆ ಏನಂದರೆ ಹೊರಗಡೆ ಅಪರೂಪಕ್ಕೆ ಯಾವಾಗ ಒಂದು ತಿಂತೀವಿ ಅಂದರೆ ಓಕೆ, ಬಟ್ ಹೊರಗಡೆ ಒಂದು ಸರಿ ನನಗೆ ಯಾಕೋ ಇತ್ತೀಚೆಗೆ ಒಂದು ದಿವಸ ಹೊರಗಡೆ ತಿಂದುಬಿಟ್ರೆ ಅದು ಇಡೀ ದಿವಸ ಎದೆ ಮೇಲೆ ಇದ್ದಂಗೆ ಆಗುತ್ತೆ. ಮೇ ಬಿ ತುಂಬ ಉದ್ದಿನ ವಡೆಗೆ ತುಂಬಾ ಸೋಡಾ ಪುಡಿ ಹಾಕ್ತಾರೆ ಅಂತ ಅಂದ್ಕೊಳ್ತೀನಿ ಹೊರಗಡೆ, ಹಂಗಾಗ್ಬಿಟ್ಟು. ಸೊ ಮನೇಲಿ ಮಾಡ್ಕೊಳ್ತೀನಿ, ಅದು ಬೆಸ್ಟ್ ಆಪ್ಷನ್. ಮನೇಲಿ 3-4 ತಿಂದರೂ ನಿಜವಾಗ್ಲೂ ಏನೂ ಆಗೋಲ್ಲ, ಹೆವಿ ಅಂತಲೂ ಅನಿಸಲ್ಲ ನನಗೆ. ಹಾಗಾಗಿ ಮನೇಲೇ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ. ಆಮೇಲೆ ಉದ್ದಿನ ವಡೆ ಬಿಡೋದು ಒಂಥರ ಟ್ರಿಕ್ಸ್ ಅಲ್ವಾ. ನಾನು ಹೇಳಿದ್ದೆ ಮೇ ಬಿ ಯಾವಾಗೋ ಒಂದು ವಿಡಿಯೋನಲ್ಲಿ, ಕೈಗೆ ನೀರು ಹಚ್ಕೊಂಡು ಹಿಟ್ಟನ್ನು ತಗೊಂಡ್ರೆ ಅಂಟ್ಕೊಳ್ಳೋದಿಲ್ಲ. ಆ್ಯಂಡ್ ಅಲ್ಲಿ ಒಂದು ಫಿಂಗರ್ನ ನಾವು ಸೆಂಟರಿಗೆ ಹಾಕಿ ಹಿಟ್ಟನ್ನು ಬಿಟ್ಟರೆ ಚೆನ್ನಾಗಿ ಹೋಲ್ ಬರುತ್ತೆ. ನೀವು ನೋಡಿ, ಅದು ಕಂಪ್ಲೀಟ್ಲಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಕಾಣುತ್ತೆ ಹೋಲು. ಶೇಪ್ ಇಟ್ಸ್ ಓಕೆ. ಹೋಟೆಲ್ನಲ್ಲೂ ಏನು ಎಕ್ಸಾಕ್ಟ್ಲಿ ಸರ್ಕಲಲ್ಲೇ ಇರುತ್ತೆ ಅಂತ ಏನಿಲ್ಲ, ಹೋಟೆಲ್ ಕೂಡ ವೇರಿಯೇಷನ್ ಇರುತ್ತೆ ಶೇಪಿದು. ಎಕ್ಸಾಕ್ಟ್ಲಿ ಈ ಡೋನಟ್ ಎಲ್ಲ ಬರುತ್ತಲ್ಲ, ಅದೇ ಥರ ಸರ್ಕಲ್ ಶೇಪಲ್ಲಿ ಬರುತ್ತೆ ಉದ್ದಿನ ವಡೆ ಅಂತ ಹೇಳೋ ಹಾಗಿಲ್ಲ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಬ್ಯಾಚು. ಸೆಕೆಂಡ್ ಬ್ಯಾಚ್ ಇನ್ನೂ ಚೆನ್ನಾಗಿ ಶೇಪ್ ಬಂತು, ನೀಟಾಗಿ ಅಲ್ಲಿ ಹೋಲ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ಪರ್ಫೆಕ್ಟ್ ಉದ್ದಿನ ವಡೆ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದೆ. ಮ್ಯಾಕ್ಸಿಮಮ್ ಅಂದರೆ 3 ತಿಂತಾರೆ ಅಷ್ಟೇ, 2 ಅಥವಾ 3 ಸಾಕು, ಹೊಟ್ಟೆ ತುಂಬುತ್ತೆ. ಆ್ಯಂಡ್ ಹೆಲ್ದಿ ಕೂಡ. ಈಗಂತೂ ಹೋಟೆಲ್ನಲ್ಲಿ 25 ರುಪೀಸ್ 30 ರುಪೀಸ್ ಆಗಿದೆ ಒಂದು ಉದ್ದಿನ ವಡೆ. ನೀವು ತಿಂದರೂ ಎಷ್ಟು ದಿವಸದ ಎಣ್ಣೆಲಿ ಕರೆದಿರ್ತಾರೆ ಅನ್ನೋ ಅದೊಂಥರ ಅಸಮಾಧಾನ ಅಲ್ವಾ. ಸೊ ಉದ್ದಿನ ವಡೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಅವರಿಗೆಲ್ಲ ಕೊಟ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು, ಸೊ ಈಗ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹುರುಳಿಕಾಳು ನೆನೆಸಿಟ್ಟಿದ್ದೆ, ನೈಟ್ ನೀರು ತೆಗೆದು ಬಟ್ಟೆಯಲ್ಲಿ ಕಟ್ಟಿಡಬೇಕಿತ್ತು ಮೊಳಕೆ ಬರಲಿಕ್ಕೆ, ನಾನು ಮರ್ತುಬಿಟ್ಟೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಅದನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ, ಬಟ್ ಸ್ಟಿಲ್ ಇನ್ನೂ ಮೊಳಕೆ ಬಂದಿಲ್ಲ. ಓವರ್ ನೈಟ್ ಆದರೆ ಚೆನ್ನಾಗಿ ಬರುತ್ತೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಅದು ಆ್ಯಕ್ಚುಲಿ ಸ್ವಲ್ಪ ಓಪನ್ ಆಗ್ತಾ ಇತ್ತು, ಅದು ಮೇಲ್ಗಡೆದು ಕವರು ಇರಲಿ ಅಂತಂದ್ಬಿಟ್ಟು ನಾನು ಇವತ್ತು ಮಸಾಲೆ ಹಾಕಿ ಹುರುಳಿಕಾಳು ಸಾರು ಮಾಡೋಣ ಅಂತಂದ್ಬಿಟ್ಟು. ಸೊ ಹುರುಳಿಕಾಳು ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು, ಹೆಲ್ದಿಗೆ ತುಂಬ ಒಳ್ಳೆಯದು. ಈ ಕೈಕಾಲೆಲ್ಲ ತುಂಬ ಸ್ಟ್ರೆಂತ್ ಕೊಡುತ್ತೆ ಅದು. ನೀವು ನೋಡಿರ್ಬೋದು, ಕುದುರೆಗಳಿಗೆ ಹುರುಳಿ ಬೇಯಿಸಾಕ್ತಾರೆ ಅಂತಾರಲ್ಲ, ಸೊ ತುಂಬ ಸ್ಟ್ರೆಂತ್ ಕೊಡುತ್ತೆ ಕೈ ಕಾಲಿಗೆ ಅಂತಂದ್ಬಿಟ್ಟು ಹಾಗೆ ಮಾಡ್ತಾರೆ. ಸೊ ವೀಕ್ಲಿ ಒನ್ಸ್ ನಮ್ಮನೇಲಿ ಇರುತ್ತೆ. ಒಂದು ಸರಿ ಅದನ್ನು ಮೊಳಕೆ ಕಟ್ಟಿಬಿಟ್ಟು, 2 ಸರಿ ಬಳಸುವಾಗಲೂ ಮೊಳಕೆನೇ ಕಟ್ತೀನಿ. ಒಂದು ಸರಿ ಅದನ್ನ ಬಸ್ಸಾರು ಮಾಡ್ಕೊಳ್ತೀವಿ, ಇನ್ನೊಂದು ಸರಿ ಮಾಡುವಾಗ ಮಸಾಲೆ ಹಾಕಿ ಮಾಡ್ತೀವಿ. ಸೊ ಎರಡೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಆ ಬಸ್ಸಾರು ಮಾಡುವಾಗ ಹುರುಳಿ ಕಟ್ಟಿಂದು ನಾವು ಹಾಗೆ ಕಟ್ಟಿ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ ಅದು. ನಾನು ಹಾಗೆ ಹುರುಳಿಕಾಳನ್ನ ಒಂದು 5-6 ವಿಸಿಲ್ ತೆಗೆಸ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟೆ. ಸ್ವಲ್ಪ ನಾನು ಫಸ್ಟಿಗೆ ಉಪ್ಪು ಹಾಕಿ ಬೇಯಿಸಲ್ಲ, ಯಾಕೆಂದರೆ ಅದು ಬೇಗ ಬೇಯಲ್ಲ ಅಂತ. ಅದಾದಮೇಲೆ ಇಲ್ಲಿ ಮಸಾಲೆ ತೆಕ್ಕೊಳ್ತೀನಿ. ಸೇಮ್ ನಾನ್ ವೆಜ್ಜಿಗೆ ಹೇಗೆ ತೆಕ್ಕೋತೀವಿ ಅದೇ ಥರ ಮಸಾಲೆ. ಕೊಬ್ಬರಿ, ಆಮೇಲೆ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಇದಿಷ್ಟನ್ನು ಹಾಕ್ಕೊಳ್ಳೋದು. ಬೇಕಿದ್ರೆ 1 ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಾಕ್ಕೊಳ್ಳಿ, ಬೇಡ ಅಂದರೆ ಆಪ್ಷನಲ್ ಅದು, ಅಥವಾ ಗಸಗಸೆ ಕೂಡ ಬಳಸ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಮಟನ್ ಸಾರು ಮಸಾಲೆನೇ ತೆಕ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದನ್ನು ನಾನು ಯೂಶ್ವಲಿ ಏನಂದರೆ ಈ ಆಲೂಗಡ್ಡೆ ಅಥವಾ ಬದನೆಕಾಯಿ ಬಳಸಲ್ಲ ಅಂದರೆ ಒಗ್ಗರಣೆ ಕೂಡ ಹಾಕಲ್ಲ. ಇವತ್ತು ಆಲೂಗಡ್ಡೆ ಹಾಕ್ತಾಯಿದ್ದೆ, ಹಾಗಾಗಿಬಿಟ್ಟು 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಮಸಾಲೆ ರುಬ್ಬಿ ಹಾಕಿ ಮಾಡ್ಕೊಳ್ತಾಯಿದ್ದೀನಿ ಸಾರನ್ನ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮುದ್ದೆ ಬೇಡ, ನಮ್ಮ ಲಿಖಿತಿಗೆ ಯಾಕೋ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿದೆ ಅಂತ ಮುದ್ದೆ ಬೇಡ ಅಂತ ಬರೀ ಅನ್ನ ಸಾರನ್ನೇ ಮಾಡಿದೆ. ಜೊತೆಗೆ ಸಲಾಡ್ಸ್ ಇದ್ದೇ ಇರುತ್ತಲ್ಲ, ಸೌತೆಕಾಯಿ ಅಥವಾ ಕ್ಯಾರೆಟ್ ಏನಾದರೂ. ಸೊ ಅದೇ ಇವತ್ತು ಮಧ್ಯಾಹ್ನ ಲಂಚೇನು ಅಷ್ಟೊಂದು ಸ್ಪೆಷಲ್ ಏನು ಅಂತ ಅನಿಸಿಲ್ಲ ಅಷ್ಟೇ. ಮುದ್ದೆ ಇದ್ದರೆ ಸ್ವಲ್ಪ ಸ್ಪೆಷಲ್ ಅನ್ಬೋದಿತ್ತು, ಯಾಕಂದರೆ ಮುದ್ದೆ ನಾವು ಮಾಡೋದು ಅಪರೂಪ, ವಾರದಲ್ಲಿ 1 ಸರಿ ಮಾಡಿದ್ರೆ ಹೆಚ್ಚು, ಹಾಗಾಗ್ಬಿಟ್ಟು.
ಸೊ ಇದು ನಮ್ಮ ಮಧ್ಯಾಹ್ನದ ಲಂಚ್. ಆ್ಯಂಡ್ ಅದಾದಮೇಲೆ ನಾನೀಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಿಖಿತಿಗೆ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಬಂದಾಗೆಲ್ಲ ಏನಂದರೆ ಸ್ವಲ್ಪ ಚೆನ್ನಾಗಿ ಡ್ರೆಸ್ಅಪ್ ಆಗಿ ಬಂದಿದ್ರೆ ಏನೋ ಒಂದು ಫ್ರೆಶ್ ಮೂಡಿದ್ರೆ ಒಂದು 2-3 ರೀಲ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾನು ಯದುವೀರು. ಚೆನ್ನಾಗಿದೆ, ಇಲ್ಲಿ ತುಂಬ ಕಾಮ್ ಆಗಿದೆ ಆ್ಯಂಡ್ ಪ್ಲೇಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಒಂಥರ ಏನೋ ಒಂಥರ ಫೀಲ್ ಕೊಡೋದು, ಪಾರ್ಕ್ ಟೈಪ್. ಹಾಗೆ ಇವತ್ತು ಕೋಚಿಂಗಿಗೆ ಯಾರೂ ಬಂದಿಲ್ಲ. ಪಾಪ ನಮ್ಮ ಲಿಖಿತ್ ಒಬ್ಬನೇ, ಆ್ಯಂಡ್ ಒಬ್ಬನಿಗೋಸ್ಕರ ಸರ್ ಬಂದಿದ್ದರು. ಆ್ಯಂಡ್ ಒಬ್ಬನೇ ಬಂದಿದ್ದು ಒಂಥರ ಒಳ್ಳೇದಾಯಿತು. ಅವರು ಕಂಪ್ಲೀಟ್ ಫೋಕಸ್ ಲಿಖಿತ್ ಮೇಲಿತ್ತು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಸೊ ಅವನಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದ ಅನ್ನೊತ್ತಿಗೆ ನಾನು ಯದುವೀರು ಇಲ್ಲಿ ಹೊರಗಡೆ ಸ್ವಲ್ಪ ಬಂದ್ವಿ, ಪಾರ್ಕಲ್ಲಿ ಆಟಾಡೋಣ ಅಂದ ಯದುವೀರು. ಆಲ್ಮೋಸ್ಟ್ ಈಗ 6:30 ಆಗೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಅವನು ಅಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಾ ಇರೋದ್ರಿಂದ ಕಂಪ್ಲೀಟ್ ಲೈಟಿಂಗ್ಸ್ ಇತ್ತು. ಒಂದು 10 ನಿಮಿಷ ನಾನು ಅಲ್ಲೇ ನಿಂತ್ಕೊಂಡು ಅವನಿಗೆ ಆಟಾಡಿಸ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರ್ದೋ ಆ್ಯನಿವರ್ಸರಿ ಫಂಕ್ಷನ್, 25th ವೆಡ್ಡಿಂಗ್ ಆ್ಯನಿವರ್ಸರಿ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಬಟ್ ಯಾರೂ ಬಂದಿರಲಿಲ್ಲ. 6:30 ಆದರೂ ಮೇ ಬಿ ಫಂಕ್ಷನ್ ಲೇಟ್ ಇತ್ತು ಅನಿಸುತ್ತೆ. ಡಿನ್ನರ್ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು ಅಲ್ಲಿ. ಆಲ್ಮೋಸ್ಟ್ 7:50 ನಾವು ಹೊರಡೋ ಹೊತ್ತಿಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಬಟ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಅನಿಸುತ್ತೆ. ಆ್ಯಕ್ಚುಲಿ ಹಾಲಲ್ಲೆಲ್ಲ ಮಾಡೋಕ್ಕಿಂತ ಈ ರೀತಿ ಓಪನ್ ಗ್ರೌಂಡಲ್ಲಿ ಮಾಡೋದು ಚೆನ್ನಾಗಿರುತ್ತಲ್ಲ. ಸೊ ನನಗೂ ಹಾಗೆ ಅನ್ನಿಸ್ತು. ಅಲ್ಲಿ ನಿಂತ್ಕೊಂಡು ನಮ್ಮ ಯದುವೀರಿಗೆ 1-2 ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಚೆನ್ನಾಗಿ ಪೋಸ್ ಕೊಡ್ತಾನೆ. ಇವಾಗ ಅವನು ಲಿಖಿತ್ ಕೊಡಲ್ಲ. ಮೇ ಬಿ ಅವ್ನು ಕೂಡ ಲಿಖಿತ್ ಏಜಿಗೆ ಬಂದಮೇಲೆ ಹಾಗೆ ಆಗ್ತಾನೇನೋ. ಗಂಡು ಮಕ್ಳಿಗೆ ಏನೋ ಫೋಟೋ ಅಂದರೆ ಅಷ್ಟು ಇಷ್ಟ ಆಗೋಲ್ಲ, ಏನೋ ಒಂಥರ ಅಲರ್ಜಿ ಮಾಡ್ಕೊತಾರೆ. ಹೆಣ್ಮಕ್ಳಷ್ಟು ಕ್ರೇಜ್ ಇರಲ್ಲ ಅವರಿಗೆ ಅಲ್ವಾ. ಸೊ ಈವ್ನಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಎಸ್ ಫ್ರೆಂಡ್ಸ್, ಸೊ ನಾನೀಗ ನೆಕ್ಸ್ಟ್ 3 ಡೇಸ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಸಂಡೇ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ನಲ್ಲ, ಈಗ ವೆಡ್ನೆಸ್ಡೇ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ಒಂದು ಮೆಸೇಜ್ನ ಹೇಳಲೇಬೇಕಿತ್ತು. ಅದಕ್ಕೆ ಮುಂಚೆ ಯಾಕೆ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಡೇ ನಾವು ಅಲ್ಲಿಂದ ಹೊರಟಾಗ, ಮನೆಗೆ ಹೊರಟ ಮೇಲೆ ಲಿಖಿತ್ ಹೇಳ್ದ, ಅಮ್ಮ ಗಾಂಧಿ ಬಜಾರ್ಗೆ ಹೋಗಿ ಆಟ ಆಡ್ಕೊಂಡು ಹೋಗೋಣ ಅಂತ. ಸೊ ನಾನು ಹೆಂಗೂ ಟೈಮ್ ಇತ್ತು, ಎಲ್ಲ ಕೆಲಸ ಆಗಿತ್ತು, ಒಂದು 1/2 ಅವರ್ ಆಟ ಆಡಿಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಒಟ್ಟಿಗೆ ಬರೋಣ ಅಂತಂದ್ಬಿಟ್ಟು ಹೋದೆ. ಅಲ್ಲಿ ಹೋದರೆ ಒಂದು ಶಾಕಿಂಗ್ ನ್ಯೂಸ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಕೇಳಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನೋ ಒಂಥರ ದುಃಖ ಉಕ್ಕಿ ಬರುವಂತಹ ನ್ಯೂಸು. ಏನಂತಂದರೆ, ನಮಗೆ ತುಂಬ ಪರಿಚಯ ಇರುವಂಥವ್ರು, ನಮ್ಮ ಅತ್ತೆಗೆ ರಿಲೇಟಿವ್ ಆಗಬೇಕು ಅಂತ ಒಂದು ಮಗು, 6 ವರ್ಷ ತುಂಬಿ 7 ವರ್ಷದ ಮಗು ತೀರ್ಕೊಂಡಿದೆ ಅಂತಂದ್ಬಿಟ್ಟು. ಸೊ ಸಖತ್ತು ಶಾಕಿಂಗ್ ನ್ಯೂಸು. ಯಾಕಂದರೆ ತುಂಬ ಮೆಚ್ಯೂರ್ಡ್ ಬೇಬಿ, ಅದು ಚೆನ್ನಾಗಿ ಮಾತಾಡ್ತಾಯಿತ್ತು, ಪಟ ಅಂತ ಅರಳಿಸಿಡ್ದಂಗೆ ಮಾತಾಡ್ಕೊಂಡಿದ್ದಂತಹ ಮಗು. ಕಣ್ಣೆದುರುಗಡೆ ಹುಟ್ಟಿ ಬೆಳೆದಂತಹ ಮಕ್ಕಳು ಅಂದರೆ ನಮಗೆ ಇಷ್ಟು ಸಂಕಟ ಆಗುತ್ತೆ, ನಾವು ಊರು ಫ್ಯಾಮಿಲಿಗೆ ಹೆಂಗಾಗ್ಬಿಡ. ಸೊ ಅಂಥ ಒಂದು ನ್ಯೂಸ್ ಕೇಳಿ ತುಂಬ ಶಾಕ್ ಆಯಿತು. ಸೊ ಒಂದು ಆಲ್ಮೋಸ್ಟ್ ಇದ್ವಿ ಅಲ್ಲಿ 1 ಅವರ್ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ಮತ್ತೆ ಮಗು ನೋಡೋಕ್ಕವಾಗ. ಸೊ ಇಲ್ಲ, ಇವಾಗ ಮನೇಲಿ ಇನ್ನೂ ಕರ್ಕೊಂಡು ಬಂದಿಲ್ಲ, ಮಾರ್ಚುರಿಲಿದೆ ಅಂತ ಹೇಳಿದರು. ಸೊ ಇಷ್ಟೊತ್ತಿಗೆ ಬೇಡ, ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ನಲ್ಲ, ಸೊ ಬೇಡ, ಮನೆಗೆ ಹೋಗಿ ನಾಳೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಹೋಗೋಣ ಅಂತ ಸುಮ್ಮನಾದ್ವಿ. ಸೊ ಈ ಸ್ಟೋರಿ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಈ ಥರ ತೊಂದರೆ ಏನಾಗಿದೆ ಅಂತ ಗೊತ್ತಾದರೆ, ನಿಮಗೆ ಏನಾಗಿದೆ ಅಂತ ವಿಷಯ ಗೊತ್ತಾದರೆ ಯಾರೂ ಇನ್ನೊಂದ್ಸರಿ ಆ ಥರ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಪಾಪು ಹೇಗೆ ಡೆತ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಏನಂತಂದರೆ, ಮುದ್ದಿನಕೊಪ್ಪ ಟ್ರೀ ಪಾರ್ಕ್ ಅಂತ ಒಂದು ಲಯನ್ ಸಫಾರಿಯಿಂದ ಮುಂದೆ ಇದೆ. ಆ್ಯಂಡ್ ಅದಕ್ಕೆ ಮುಂಚೆ ನಾನು ಅಲ್ಲಿ ಪಾರ್ಕ್ ಇದೆ. ಸೊ ಅಲ್ಲಿ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಸಂಡೇ ಅಲ್ವಾ, ಮಕ್ಕಳಿಗೆ ಎಲ್ಲರಿಗೂ ಆಸೆ ಇರುತ್ತೆ, ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಆಟ ಆಡಿಸ್ಬೇಕಂತ. ಸೊ ಅದೇ ರೀತಿ ಅವರಿಗೂ ಆಸೆ, ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಾವು ಅದೇ ಥರ ಕರ್ಕೊಂಡು ಹೋಗ್ತಿರ್ತೀವಲ್ಲ, ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಟ ಆಡಿಸಿ ಎಲ್ಲ ಮಾಡಿ ಈವ್ನಿಂಗ್ ಹೊರಡಬೇಕಿತ್ತು 5 o'clock ಅನ್ನೋ ಹೊತ್ತಿಗೆ. ಸೊ ಹುಡುಗಿ ಹೇಳಿದ್ಲಂತೆ, ಅಮ್ಮ ಫೋಟೋ ತೆಕ್ಕೊಳ್ಳೋಣ ಜಿಂಕೆ ಮೇಲೆ ಕೂತ್ಕೊಂಡು, ಈ ಸ್ಕಲ್ಪ್ಚರ್ ಮಾಡಿರ್ತಾರಲ್ಲ ಸಿಮೆಂಟಿಂದು, ಸೊ ಆ ಥರದ್ರಲ್ಲಿ. ಸೊ ಮಕ್ಕಳು ಕೇಳಿದಾಗ ಯಾರು ತಾನೇ ಬೇಡ ಅಂತಾರೆ ಹೇಳ್ರಿ, ಎಷ್ಟೇ ಆದರೂ ಆಸೆ ಇರುತ್ತೆ. ಸೊ ಅವರು ಕೂರಿಸಿದ್ದಾರೆ 2 ಮಕ್ಕಳನ್ನ, ಒಂದು 2 year ಬೇಬಿ, ಇನ್ನೊಂದು ಇವಳು 6 years ಆಗಿತ್ತು. ಕೂರಿಸಿದ್ದಾರೆ. ಅದು ಸ್ವಲ್ಪ ಶೇಕ್ ಆದಂಗೆ ಆಗಿದೆ, ಒಂದು ಮಗು ಬಿದ್ದುಬಿಟ್ಟಿದೆ ಸಣ್ಣದು. ಸೊ ಅವರಮ್ಮ ಅದನ್ನು ಎತ್ಕೊಂಡಿದ್ದಾರೆ. ಅದನ್ನು ಎತ್ಕೊಳ್ಳೋ ಹೊತ್ತಿಗೆ ದೊಡ್ಡವಳು ಬಿದ್ದು ಅವಳ ಮೇಲೆ ಆ ಸ್ಕಲ್ಪ್ಚರ್ ಬಿದ್ದು ಹೋಗಿದೆ. ಇಮಿಡಿಯೇಟ್ ಸ್ಪಾಟಲ್ಲೇ ಮಗು ಡೆತ್ ಆಗಿದೆ. ಫುಲ್ಲು ರಕ್ತ ಸೋರಿ. ಹಾಸ್ಪಿಟಲಿಗೆ ಅಲ್ಲಿ ಪಾಪ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಮಾಡಿಬಿಟ್ಟು, ಅಂದರೆ ಇದ್ದವರು ಹೆಲ್ಪ್ ಮಾಡಿ ಅವ್ರ ವೆಹಿಕಲ್ ತೊಗೊಂಡೋಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ತನಕ ಹೇಳಿ ಮಗು ಡೆತ್ ಆಗೋಗಿದೆ. ಸೊ ಈ ರೀತಿ ಮಗು ಡೆತ್ ಆಗಿರುವಂಥದ್ದು. ನಾನು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ದಯವಿಟ್ಟು ಯಾರು ಆ ಪ್ಲೇಸ್ಗೆ ಹೋಗಬೇಡಿ. ನಾನೇ ಖುದ್ದಾಗಿ ಈ ಪ್ಲೇಸಿನೊಂದು ವಿಡಿಯೋ ಮಾಡಿ ಹಾಕಿದೆ. ನಾವು ಹೋದಾಗ ಆಲ್ಮೋಸ್ಟ್ 1 year ಹಿಂದೆ ಹೋಗಿದ್ದು.
ನಾನೇನು ವಿಡಿಯೋ ಮಾಡಿ ಹಾಕಿದ್ದೆ ಅಂದರೆ, ಸೊ ಶಿವಮೊಗ್ಗದಲ್ಲಿ ಯಾರಾದರೂ ಇದ್ದರೆ ಈ ಪ್ಲೇಸಿಗೆ ಒಂದ್ಸರಿ ವಿಸಿಟ್ ಮಾಡಿ ಮಕ್ಕಳನ್ನ ಕರ್ಕೊಂಡು ಅಂತ. ಬಟ್ ಸ್ಟಿಲ್ ಆ ವಿಡಿಯೋನಲ್ಲಿ ಹೇಳಿದ್ದೀನಿ, ಮೇಂಟೆನೆನ್ಸ್ ಇಲ್ಲ, ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ, ಅಲ್ಲಿ ಸೇಫ್ಟಿ ಇಲ್ಲ, ನಮ್ಮ ರಿಸ್ಕಲ್ಲಿ ನಾವು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ನಾನು ಇಮಿಡಿಯೇಟ್ಲಿ ಯೂಟ್ಯೂಬಿಂದ ನನ್ನ ಯೂಟ್ಯೂಬ್ ವೀಡಿಯೋಸ್ನಲ್ಲಿ ಅದಕ್ಕೆ ವ್ಯೂಸ್ ಕೂಡ ಚೆನ್ನಾಗಿತ್ತು, ಡಿಲೀಟ್ ಮಾಡಿಬಿಟ್ಟೆ. ಯಾಕಂದರೆ ಯಾರಿಗೂ ರಾಂಗ್ ಮೆಸೇಜ್ ಹೋಗಬಾರ್ದು ಅಲ್ವಾ. ಸೊ ಮೇಂಟೆನೆನ್ಸ್ ತುಂಬ ಕೆಟ್ಟದಾಗಿದೆ. 1 ಇಯರಿಂದನೇ ಅಷ್ಟು ಕೆಟ್ಟದಾಗಿತ್ತು ಅಂದರೆ ಇವಾಗ ಎಷ್ಟು ಕೆಟ್ಟದಾಗಿರ್ಬೋದು. ಪಾರ್ಕ್ ಟೆಂಡರ್ ತೊಗೊಂಡಿರೋರು ಏನು ಮಾಡ್ತಿದ್ದಾರೆ? ಮಕ್ಕಳ ಜೀವ ಅಲ್ವಾ, ಅಷ್ಟೂ ಪ್ರಜ್ಞೆ ಬೇಡವಾ? ಒಂದು ಪಾರ್ಕ್ ನಡೆಸಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಕ್ಲೋಸ್ ಮಾಡಿ ಕ್ಲೋಸ್ಡ್ ಅಂತ ಬೋರ್ಡ್ ಹಾಕಬೇಕು. ನಿಮ್ಗೆ ಯಾಕೆ ಬೇಕು ಉಸಾಬ್ರಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ಮಾಡಿಕೊಂಡು ನೀವು ಪಾರ್ಕ್ ಮಾಡಿಕೊಂಡು ಗೌರ್ಮೆಂಟಿಂದ ದುಡ್ಡು ತೊಗೊಂಡು ಉದ್ಧಾರ ಆಗುವಂಥದ್ದು ಏನಿರುತ್ತೆ? ಜೀವ ತೆಗೆದು, ಬೇರೆಯವ್ರ ಮಕ್ಕಳ ಜೀವ ತೆಗೆದಲ್ವಾ. ಸೊ ನೋಡಿ, ಈ ಥರ ಎಲ್ಲ ಇದೆ. ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಸೊ ಆ ಪರಿಸ್ಥಿತಿನ ನಮಗೆ ಅದನ್ನು ಕೂತ್ರು ನಿಂತರೂ ಸ್ಟಿಲ್ ಈಗಲೂ ನೆನಪಾಗತ್ತೆ, ಅದೇ ಬರುತ್ತೆ ಕಣ್ಮುಂದೆ. ಯಾಕಂದರೆ ನೆಕ್ಸ್ಟ್ ಡೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾವು ಹೋದ್ವಿ, ಮಾರ್ಚರಿಗೆ ಹೋದ್ವಿ. ಅಲ್ಲಿ ನಾವು ಹೋಗಿ 5 ಮಿನಿಟ್ಸಿಗೆ ಬಾಡಿ ಕೊಟ್ಟರು, ಪೋಸ್ಟ್ ಮಾರ್ಟಮ್ ಆಗಿತ್ತು ಬಾಡಿ. ಓ ಮೈ ಗಾಡ್, ನೋಡೋಕ್ಕಾಗಲಿಲ್ಲ ಅವ್ರ ದುಃಖನ. ಎಷ್ಟು ಹಿಂಸೆ ಪಡಬೇಕು. ಯಾಕಂದರೆ ನಮಗೂ ಕೂಡ ಸಣ್ಣ ಮಗು ಇದ್ದ, ಅವ್ಳು ಹುಟ್ಟಾಗಿಂದ ಅವಳಿದ್ದೀವಿ ನಾವು, ಅವಳು ಬೆಳೆದಿದ್ದು, ಅವಳು ಮಾತುಕತೆಗಳೆಲ್ಲ ನಮಗೆ ತುಕ್ಕ ಒಂಥರ ತಡ್ಕೊಳಕ್ಕಾಗಲ್ಲ, ಉಕ್ಕಿ ಬರೋದು. ಈಗಲೂ ನೆನಪಿಸ್ಕೊಂಡ್ರು ನಾನು ಯಾರ ಹತ್ರ ವಿಷಯ ಹೇಳುವಾಗೂ ನನಗೆ ಗಂಟ್ಲು ಕಟ್ಟಿದಂಗೆ ಆಗುತ್ತೆ. ಅವರಮ್ಮ ಅಳ್ತಿದ್ದಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ. ಸೊ ನೆಕ್ಸ್ಟ್ ಡೇ ಫ್ಯೂನರಲ್ಲಿ ಕೊನೆ ತನಕ ಇದ್ವಿ. ಅವ್ರ ಸಂಕಟ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಈಗಲೂ ನನಗೆ ನಮ್ಮ ಅಮ್ಮನ ಹತ್ರ ಹೇಳುವಾಗ, ನನಗೆ ನನ್ನ ರಿಲೇಟಿವ್ಸು ಫೋನ್ ಮಾಡಿ ಯಾಕೆ ಏನಾಯಿತು ಅಂತ ಕೇಳಿದಾಗ ಹೇಳುವಾಗ, ಅವ್ರು ಪ್ರತಿಯೊಂದು ಮಾತು ನೆನೆಸ್ಕೊಂಡು ಹೇಳುವಾಗ ದುಃಖ ಉಕ್ಕಿ ಬರುತ್ತೆ, ಗಂಟ್ಲು ತನಕ ಬರುತ್ತೆ. ಇನ್ನು ಅವ್ರ ಪರಿಸ್ಥಿತಿ ಹಿಂಗಾಗ್ಬಿಡ. ಅವರಮ್ಮ ಕೊನೆ ತನಕ ಹತ್ತಿದ್ದು ಒಂದೇ, ನಾನು ನನ್ನ ಮಗಳನ್ನ ಕೂರಿಸ್ದೆ, ನನ್ನ ಮಗಳನ್ನ ನನ್ನ ಕೈಯಾರ ಸಾಯಿಸ್ಬಿಟ್ಟೆ ಅಂತ ಅಷ್ಟು ದುಃಖಪಟ್ಟರು. ಸೊ ಮಕ್ಕಳು ಜೀವಕ್ಕಿಂತ ಯಾವುದು ಹೆಚ್ಚಲ್ಲ. ಸೊ ದಯವಿಟ್ಟು ಯಾರು ಆ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಡಿ. ಆ ಪಾರ್ಕ್ ಅಂತಲ್ಲ, ಯಾವುದೇ ಪಾರ್ಕಿಗೆ ಹೋದ್ರೂ ಮಕ್ಕಳನ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ. ಅಟ್ಲೀಸ್ಟ್ ಇದು ಒಂದು ಆ ಪಾರ್ಕಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳಿರ್ತಾರೆ, ಯಾರಿಗಾದರೂ ರೀಚ್ ಆಗಲಿ. ಅದನ್ನು ಮೇಂಟೈನ್ ಮಾಡೋಕ್ಕಾಗುತ್ತಾ ನೆಟ್ಟಿಗೆ ಮೇಂಟೈನ್ ಮಾಡಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಕ್ಲೋಸ್ ಮಾಡಿ. ದಯವಿಟ್ಟು ಇದನ್ನು ಶೇರ್ ಮಾಡಿ. ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ರೀಚ್ ಆಗಲಿ. ಇನ್ ಕೇಸ್ ಯಾರಿಗಾದರೂ ವಿಷಯನ ರೀಚ್ ಮಾಡಿಸೋ ಕೆಪಾಸಿಟಿ ಇದ್ದರೆ ದಯವಿಟ್ಟು ರೀಚ್ ಮಾಡಿಸಿ. ಅವರೇನೋ ಬಂದ್ಬಿಟ್ಟು ಒಂದಿಷ್ಟು ಸೆಟಲ್ಮೆಂಟ್ ಅಂತ ಮಾಡ್ತಾರೆ, ದುಡ್ಡು ತೊಗೊಂಡು ಏನು ಮಾಡ್ತೀರಾ? ಜೀವ ಹೋಗಿದ್ರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಜೀವಕ್ಕಿಂತ ಹೆಚ್ಚ. ಸೊ ಹಾಗಾಗ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ. ವಿಷಯ ಹೇಳಲಿಕ್ಕೆ ಇಷ್ಟ ಇರಲಿಲ್ಲ, ಬಟ್ ಸ್ಟಿಲ್ ಈ ಥರ ಇದೆ, ಕೇರ್ಫುಲ್ಲಾಗಿರಿ ಅಂತ ಒಂದು ಸಣ್ಣ ಇನ್ಫಾರ್ಮೇಷನ್ ಯಾರೋ ಒಬ್ಬರಿಗೆ ಹೆಲ್ಪ್ ಆದರೂ ಕೂಡ ತುಂಬಾ ಕೆಲವು ಜೀವಗಳು ಉಳಿಬೋದಲ್ಲ, ಹಾಗಾಗ್ಬಿಟ್ಟು ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಪ್ರೀ ಸ್ಕೂಲವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಕ್ಕಳಿಗೆ ಕೂಡ ಕರ್ಕೊಂಡು ಹೋಗಿದ್ರು. ನಾನು ಸ್ಕೂಲಿಗೆ ನಮ್ಮ ಯದುವೀರಿಗೆ ಕರ್ಕೊಂಡು ಹೋಗಿದ್ರು. ಅವ್ರ ಮ್ಯಾಮಿಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿದೆ, ಮ್ಯಾಮ್ ಈ ಥರ ಇದೆ, ಇನ್ ಕೇಸ್ ಮತ್ತೆ ನೀವು ಪ್ಲ್ಯಾನ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿಸಿ, ಅಥವಾ ನಿಮಗೆ ಯಾರ ಪರಿಚಯ ಇರೋರು ಕರ್ಕೊಂಡು ಹೋಗ್ತಾರೆ ಅವ್ರಿಗೂ ಹೇಳಿಬಿಡಿ ಅಂತ. ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳನ್ನ ಕರ್ಕೊಂಡೋದಾಗ 1 ಮಕ್ಕಳು 2 ಮಕ್ಕಳೆಲ್ಲ ಸೇಫ್ಟಿಯಿಂದ ಅವರು ಕೂಡ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಅದು ಅಲ್ಲದೆ ಅದು ಫಾರೆಸ್ಟ್ ಏರಿಯಾಗೆ ಟಚ್ ಆಗಿರುವಂಥದ್ದು, ಅಲ್ಲಿ ಯಾವುದೇ ಬೌಂಡ್ರಿ ಇಲ್ಲ. ಹಿಂದೆ ಎಲ್ಲ ನೀಲಗಿರಿ ಪ್ಲಾಂಟೇಶನ್ ಇದೆ. ಆ ಕಡೆಯಿಂದ ಯಾವುದೋ ಚಿರತೆನೋ ಕರಡಿನೋ ಬಂದು ಯಾರೋ ಒಬ್ಬರನ್ನ ಎಳ್ಕೊಂಡೊಬ್ರು ಕೇಳೋರ ಗತಿ ಇಲ್ಲ ರೀ. ಅಲ್ಲಿ ಒಂದು ಬಾಟ್ಲಿ ನೀರು ಕೂಡ ಸಿಗಲ್ಲ. ಸೊ ಹಂಗಾಗ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಶೇರ್ ಮಾಡಿ. ಇನ್ ಕೇಸ್ ಯಾರಿಗೋ ಒಬ್ಬರಿಗೆ ವಿಷಯ ತಲುಪಿ ಅವರಿಗೆ ಅದನ್ನ ಸ್ಟಾಪ್ ಮಾಡೋ ಕೆಪಾಸಿಟಿ ಇದ್ದರೆ ಮಾಡಲಿ. ಓಕೆನಾ? ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ.